ಭಾರತೀಯ ಮುಸಲ್ಮಾನರು ರಾಜಕೀಯವಾಗಿ ತಬ್ಬಲಿಗಳಾಗ್ತಿದ್ದಾರೋ ಈ ತಬ್ಬಲಿತನಕ್ಕೆ ರಾಜಕಾರಣಿಗಳು ಮತ್ತು ಧರ್ಮಗುರುಗಳು ಕಾರಣವೋ? ಭಾರತೀಯ ಮುಸಲ್ಮಾನರು ಕೂಡ ಪರ್ಯಾಯ ಆಯ್ಕೆ ಅನ್ನೋದೇ ಇರಲಿಲ್ಲ. ವೋಟ್ ಬ್ಯಾಂಕ್ಗಳಾಗಿ ಬಳಸ್ಕೊಳ್ತಾ ಬರೋ ಪ್ರವೃತ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಬಂದಿರೋದು. ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳು ತಮ್ಮ ರಾಜಕೀಯ ಒತ್ತೆ ಆಳುಗಳ ತರ ನಡೆಸ್ಕೊಳ್ತಾ ಇವೆ. ತಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಆಗ್ಲಿ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆಗ್ಲಿ ಘೋಷಿಸಿಕೊಂಡಿದ್ದು ಬಹಳ ಅಪರೂಪ. ಭಾರತೀಯ ಮುಸಲ್ಮಾನರನ್ನು ಕುರಿತಂತೆ ಪ್ರಸಕ್ತ ಲೋಕಸಭಾ ಚುನಾವಣೆಯ 7 ಹಂತಗಳ ಈ ಪ್ರಚಾರ ಸಮರದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಲೇ ಇವೆ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ, ಅಂದ್ರೆ ಭರತ ಖಂಡ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನಗಳೆಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯವಾದಾಗಿನಿಂದ ಭಾರತೀಯ ಮುಸಲ್ಮಾನರು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ತಬ್ಬಲಿಗಳಾಗ್ತಿದ್ದಾರೋ ಅನ್ನೋ ಭಾವನೆ ಮೂಡ್ತಾ ಇದೆ. ಎಷ್ಟರ ಮಟ್ಟಿಗೆ ಇತರ ರಾಜಕಾರಣಿಗಳು ಮತ್ತು ಧರ್ಮಗುರುಗಳು ಕಾರಣವೋ ಅಷ್ಟರ ಮಟ್ಟಿಗೆ ಸ್ವತಃ ಮುಸಲ್ಮಾನರೇ ಒಂದು ಸಮುದಾಯವಾಗಿ ಭಾರತೀಯ ಮುಸಲ್ಮಾನರು ಇಲ್ಲಿ ಭಾರತದ ಸಮಾನ ನಾಗರಿಕರಿಗೆ ಬೇಕಾದಂತಹ ಒಂದು ರಾಜಕೀಯ ಪ್ರಜ್ಞೆ, ಶೈಕ್ಷಣಿಕ ಗುಣಮಟ್ಟ ಮತ್ತು ರಾಷ್ಟ್ರದ ಪ್ರಗತಿಯಲ್ಲಿ ತಮ್ಮ ನಿರ್ದಿಷ್ಟ ಕೊಡುಗೆ ನೀಡುವುದರ ಮೂಲಕ ತಮ್ಮ ಅಸ್ತಿತ್ವವನ್ನ ಪ್ರತಿಪಾದಿಸಬಹುದಾಗಿತ್ತು. ಅಸ್ತಿತ್ವವನ್ನು ಪ್ರತಿಪಾದಿಸಿದರೆ ನಿಜ. ಭಾರತದಲ್ಲಿ ಇವತ್ತು ಸುಮಾರು 20 ಕೋಟಿಯಷ್ಟು ಮುಸಲ್ಮಾನರ ಜನಸಂಖ್ಯೆ ಇದೆ. ಸ್ವಾತಂತ್ರ್ಯ ಬಂದಾಗ ಅವರು ಮಹಮ್ಮದ್ ಅಲಿ ಜಿನ್ನಾ, ಪಾಕಿಸ್ತಾನದ ಪಿತಾಮಹ ಮಹಮ್ಮದ್ ಅಲಿ ಜಿನ್ನಾರವರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಧಿಕ್ಕರಿಸಿ ತೀರ್ಮಾನಿಸಿದವರು. ಭಾರತವನ್ನೇ ತಮ್ಮ ತವರು ಮನೆಯನ್ನಾಗಿ ಮಾಡಿಕೊಳ್ಳಿಕ್ಕೆ ತೀರ್ಮಾನ ಮಾಡಿದವರು. ಇಲ್ದಿದ್ರೆ ಅವರೆಲ್ಲ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ವಲಸೆ ಹೋಗಿರ್ತಾ ಇದ್ರು. ಅಂಥದ್ದೇನು ನಡೀಲೇ ಇಲ್ಲ. ಸೆಕ್ಯುಲರ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಭಾರತವನ್ನ ಘೋಷಣೆ ಮಾಡಿದ ಮೇಲೆ ಭಾರತೀಯ ಮುಸಲ್ಮಾನರು ಕೂಡ ಪರ್ಯಾಯ ಆಯ್ಕೆ ಅನ್ನೋದೇ ಇರಲಿಲ್ಲ. ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ವಾತಾವರಣದಲ್ಲಿ ಹೊಂದಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದಾರೆ. 75 ವರ್ಷಗಳಾಯ್ತು ಸ್ವಾತಂತ್ರ್ಯ ಬಂದು. ಇದಾದ ನಂತರವೂ ಕೂಡ ಇವತ್ತಿಗೂ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ಗಳಾಗಿ ಚುನಾವಣೆ ಬಂದಾಗ್ಲೆಲ್ಲ ಅವರನ್ನ ವೋಟ್ ಬ್ಯಾಂಕ್ಗಳೆಂದು ಸಂಬೋಧಿಸ್ತಾ ವೋಟ್ ಬ್ಯಾಂಕ್ಗಳಾಗಿ ಬಳಸ್ಕೊಳ್ತಾ ಬರೋ ಪ್ರವೃತ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಬಂದಿರೋದು ದುರದೃಷ್ಟಕರ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣೆಯ 3ನೇ ಹಂತದ ಮತದಾನ ಮುಗಿತಿರುವ ಹಾಗೇನೆ ಈ ಹಿಂದೂ ಮುಸ್ಲಿಂ ಪ್ರಶ್ನೆಯನ್ನ ಮುಂಚೂಣಿಗೆ ತಂದಿದ್ದಾರೆ. ಅವರು ಖಾಸಗಿ ಸುದ್ದಿವಾಹಿನಿಗಳಿಗೆ ನೀಡಿದ ಸಂದರ್ಶನದಲ್ಲಿ, ನಾನು ಯಾವತ್ತು ಹಿಂದೂ ಮುಸ್ಲಿಂ ಅನ್ನು ವಿಭಜಕ ರಾಜಕಾರಣ ಮಾಡ್ತೇನೋ ಆವತ್ತೇ ನಾನು ಸಾರ್ವಜನಿಕ ಜೀವನದಲ್ಲಿರೋ ನನ್ನ ಅರ್ಹತೆಯನ್ನ ಕಳ್ಕೊಳ್ತೇನೆ, ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ನಾನು ಅನರ್ಹನಾಗ್ತೇನೆ ಅಂತ ಸ್ವಯಂ ವ್ಯಾಖ್ಯಾನ ಮಾಡಿದ್ರು. ಆದ್ರೆ ಅವರ ಪ್ರಚಾರ ಭಾಷಣಗಳಲ್ಲಿ ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳು ಯಾವ ರೀತಿ ಭಾರತೀಯ ಮುಸಲ್ಮಾನರನ್ನ ತಮ್ಮ ರಾಜಕೀಯ ಒತ್ತೆ ಆಳುಗಳ ತರ ನಡೆಸ್ಕೊಳ್ತಾ ಇವೆ, ಯಾವ ರೀತಿಯಾಗಿ ತಮ್ಮ ಆಧೀನಕ್ಕೊಳಪಟ್ಟ ಜೀತದ ಆಳುಗಳ ತರ ನಡೆಸ್ಕೊಳ್ತಾರೆ ಅನ್ನೋ ವಾಸ್ತವತೆಯನ್ನ ತರುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ. ಭಾರತ ಸ್ವತಂತ್ರವಾದಾಗಿನಿಂದ ಬಹುಪಾಲು ಸ್ವಘೋಷಿತ ಈ ಸೆಕ್ಯುಲರ್ ಪಾರ್ಟಿಗಳು ಯಾರೂ ಕೂಡ ತಮ್ಮ ಸರ್ವೋಚ್ಚ ನಾಯಕನನ್ನಾಗಿ ಮುಸಲ್ಮಾನರನ್ನ ಆರಿಸ್ಕೊಂಡಿದ್ದೆ ಬಹಳ ಕಡಿಮೆ. ಯಾರು ಕೂಡ ಇದುವರೆಗೂ ಯಾವುದೇ ರಾಜಕೀಯ ಪಕ್ಷ ಕೂಡ ಮುಸಲ್ಮಾನರೊಬ್ಬರನ್ನ ತಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಆಗ್ಲಿ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆಗ್ಲಿ ಘೋಷಿಸಿಕೊಂಡಿದ್ದು ಬಹಳ ಅಪರೂಪ. ಈ ಕ್ಷಣಕ್ಕೂ ಇವತ್ತು ಅವರೆಲ್ಲ ಒಂದಾಗ್ಬಿಟ್ಟು ಇಂಡಿ ಮೈತ್ರಿಕೂಟವನ್ನ ರಚಿಸಿಕೊಂಡಿದ್ದಾರೆ. ಆ ಇಂಡಿ ಮೈತ್ರಿಕೂಟದ ನಾಯಕರುಗಳೆಲ್ಲ ಆಗಾಗ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕೈ ಮೇಲೆತ್ತಿ ಸಾರ್ವಜನಿಕ ವೇದಿಕೆಗಳಿಂದ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರಲ್ಲ, ಅಲ್ಲಿ ಒಬ್ಬನಾದ್ರೂ ರಾಷ್ಟ್ರ ಮಟ್ಟದ ಖ್ಯಾತಿ ಹೊಂದಿರೋ ಒಬ್ಬ ಎತ್ತರದ ವ್ಯಕ್ತಿತ್ವದ ಮುಸಲ್ಮಾನ್ ನಾಯಕರು ಯಾರಾದ್ರೂ ಇದ್ದಾರೆ? ಅಲ್ಲಿರ್ತಾರೆ, ಹೌದು. ಜಮ್ಮು ಮತ್ತು ಕಾಶ್ಮೀರದ ಫರೂಕ್ ಅಬ್ದುಲ್ಲಾ ಮತ್ತು ಅವರ ಪುತ್ರ ಉಮರ್ ಅಬ್ದುಲ್ಲಾ ಅವರು ಇರ್ತಾರೆ, ಅಥವಾ ಮೆಹಬೂಬಾ ಮಫ್ತಿ ಅವರು ಇರ್ತಾರೆ. ಆ ಕಾಶ್ಮೀರದ ಮುಸ್ಲಿಂ ಪ್ರಧಾನ ರಾಜ್ಯವಾದ ಕಾಶ್ಮೀರಿ ನಾಯಕರುಗಳು ಅವ್ರು ಯಾವತ್ತೂ ಜಮ್ಮು ಕಾಶ್ಮೀರದ ಹೊರತಾಗಿ ಇಡೀ ಭಾರತದ ಮನೋಭೂಮಿಕೆಯನ್ನು ಆವರಿಸ್ಕೊಂಡವ್ರು ಅಲ್ವೇ ಅಲ್ಲ. ಅವರು ಇವತ್ತಿಗೂ ಕೂಡ ತಮ್ಮ ಪ್ರತ್ಯೇಕ ವಿಶೇಷ ಸ್ಥಾನಮಾನ ಕುರಿತಂತೆ ಉಳಿದ ಯಾವ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡವ್ರಲ್ಲ. ಅವ್ರನ್ನ ಹೊರತುಪಡಿಸಿ ಯಾರಿದ್ದಾರೆ ಹೇಳಿ ಇಂಡಿಯಾ ಮೈತ್ರಿಕೂಟದಲ್ಲಿ
ಒಬ್ಬ ಜನಪ್ರಿಯ ಇಡೀ ಜನಮಾನಸವನ್ನ ಆವರಿಸಿಕೊಳ್ಳುವಂತಹ ವ್ಯಕ್ತಿ ಯಾರಿದ್ದಾರೆ ಇದ್ರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ದೇಶಭಕ್ತ ಮುಸಲ್ಮಾನ ನಾಯಕರು ಅಂದ್ರೆ ಇತ್ತೀಚಿನ ತಲೆಮಾರಿನಲ್ಲಿ ಅಂತಂದ್ರೆ ಗುಲಾಂ ನಬಿ ಆಜಾದ್, ಜಮ್ಮು ಕಾಶ್ಮೀರ್ ಮೂಲದ ಗುಲಾಂ ನಬಿ ಆಜಾದ್ ಯಾವತ್ತೂ ಕೂಡ ಪ್ರತ್ಯೇಕತಾವಾದಿಗಳ ಜೊತೆಗೆ ಯಾವತ್ತೂ ಒಂದು ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ, ಒಡನಾಟವನ್ನು ಇಟ್ಕೊಂಡಿರಲಿಲ್ಲ, ಯಾವುದೇ ಒಳ ಒಪ್ಪಂದವನ್ನು ಮಾಡ್ಕೊಂಡಿರಲಿಲ್ಲ. ಈ ಅಬ್ದುಲ್ಲಾ ಪರಿವಾರದ ತರ ಅಥವಾ ಮೆಹಬೂಬಾ ಮಫ್ತಿ ಅವ್ರ ತರ ಯಾವತ್ತೂ ಭಾರತ ವಿರೋಧಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇರಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಚಲ ನಿಷ್ಠೆಯನ್ನ ಪ್ರದರ್ಶಿಸ್ತಾ ಬಂದ್ರು. ಭಾರತದ ರಾಷ್ಟ್ರೀಯತೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಹೀಗಾಗಿನೇ ಗುಲಾಂ ನಬಿ ಆಜಾದ್ ಅವರನ್ನ ಆಗಾಗ್ಗೆ ಕಾಂಗ್ರೆಸ್ ಪಕ್ಷ ಮಹಾರಾಷ್ಟ್ರದಿಂದ ಲೋಕಸಭೆಗೆ ಆಯ್ಕೆ ಮಾಡಿ ತರ್ತಾ ಇತ್ತು, ಅಥವಾ ವಿವಿಧ ರಾಜ್ಯಗಳಿಂದ ಅವರು ರಾಜ್ಯಸಭೆಗೆ ಬರ್ತಾ ಇದ್ರು ಅಥವಾ ಲೋಕಸಭೆಗೆ ಆಯ್ಕೆ ಆಗ್ತಾ ಇದ್ರು. ಅದಷ್ಟೇ ಅಲ್ಲ, ಭಾರತದ ಬಹುತೇಕ ಕಾಂಗ್ರೆಸ್ ಆಡಳಿತವಿದ್ದ ರಾಜ್ಯಗಳಲ್ಲಿ ಅನೇಕ ಬಾರಿ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲೂ ಕೂಡ ಗುಲಾಂ ನಬಿ ಆಜಾದ್ ಹೈಕಮಾಂಡಿನ ವಕ್ತಾರರಾಗಿ ಬಂದು ಅಲ್ಲಿನ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನ ಪಡ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ರು. ಇವತ್ತು ಅನೇಕ ಜನ ಕಾಂಗ್ರೆಸ್ನ ಹಿರಿಯ ಪೀಳಿಗೆಯ ಮಾಜಿ ಮುಖ್ಯಮಂತ್ರಿಗಳೆಲ್ಲ ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಅದು ವಾಸ್ತವ ಕೂಡ. ಕಾಂಗ್ರೆಸ್ನ ಕಳೆದ 50 ವರ್ಷಗಳ ಇತಿಹಾಸ ಬಲ್ಲವರಿಗೆ ಗುಲಾಂ ನಬಿ ಆಜಾದ್ ಹೈಕಮಾಂಡ್ಗೆ ಆಪ್ತರಾಗಿದ್ರು ನಿಜ. ಜೊತೆಗೆ ವಿವಿಧ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದಾಗಲೂ ಕೂಡ ಅವರ ದೇಶ ಪ್ರೇಮವನ್ನು ಯಾರು ಅನುಮಾನ ಪಡುವ ಹಾಗಿರಲಿಲ್ಲ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಕೂಡ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಜಾದ್ ಅವ್ರ ಬಗ್ಗೆ ವಿಶೇಷವಾದ ಗೌರವವನ್ನು ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಅವರಿಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅಲ್ಲೇ ಎಡವಟ್ಟ ಆಗೋಯ್ತು ನೋಡಿ. ಯಾವತ್ತು ನರೇಂದ್ರ ಮೋದಿ ಅವರ ಬಾಯಲ್ಲಿ ಗುಲಾಂ ನಬಿ ಆಜಾದ್ ಅವ್ರ ಬಗ್ಗೆ 4 ಒಳ್ಳೆ ಮಾತುಗಳು ಕೇಳಿಬಂದ್ವು, ಅವ್ರಿಗೆ ಯಾವತ್ತು ಭಾರತ ಸರ್ಕಾರ, ಮೋದಿ ನೇತೃತ್ವದ ಭಾರತ ಸರ್ಕಾರ ಗೌರವವನ್ನು ಸೂಚಿಸ್ತೋ ಆವತ್ತೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂಥರ ಕಸಿವಿಸಿ ಆಯ್ತು ಅಂತ ಕಾಣುತ್ತೆ. ತದನಂತರದ ದಿನಗಳಲ್ಲಿ ಅಲ್ಲಿನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಅಲ್ಲಿನ ಹೈಕಮಾಂಡಿನ ವಾತಾವರಣ ಯಾವ ರೀತಿ ಬದಲಾಗ್ತಾ ಹೋಯ್ತು ಅಂತಂದ್ರೆ, ಗುಲಾಂ ನಬಿ ಆಜಾದ್ ಅವರು ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಡೋ ನಿರ್ಧಾರವನ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಿಂದ ಹೊರನಡೆದ್ರು. ಹೊರಗೆ ಹೋಗುವಾಗ ಅವರು ಕೊಟ್ಟ ಕಾರಣ ಏನು ಗೊತ್ತಾ? ಕಾಂಗ್ರೆಸ್ ಪಕ್ಷದಲ್ಲಿದ್ದ ಆಂತರಿಕ ಪ್ರಜಾಪ್ರಭುತ್ವ ಇವತ್ತು ನಿರ್ನಾಮವಾಗಿ ಹೋಗ್ಬಿಟ್ಟಿದೆ. ರಾಜಕೀಯ ಅನುಭವವಿಲ್ಲದ ನಾಯಕತ್ವವೇ ಒಂದು ಸಂವಿಧಾನೇತರ ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ, ಒಂದು ಸಂವಿಧಾನಾತ್ಮಕ ವ್ಯವಸ್ಥೆಗೆ ಅಪಮಾನಿಸುವಂತ ಸ್ಥಿತಿಯನ್ನು ನಾವು ಸಹಿಸಿಕೊಳ್ಬೇಕಾಗಿ ಬಂತು. ಅದರಿಂದಾನೇ ಬಿಡ್ತಾ ಇದ್ದೇನೆ ಅಂತ ವಿಷಾದಪೂರಿತವಾಗಿ ಹೇಳಿದ್ರು. ಇದು ಗುಲಾಂ ನಬಿ ಆಜಾದ್ ಅವರ ನಿರ್ಗಮನದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಷ್ಟ್ರ ಮಟ್ಟದ ಒಬ್ಬ ಮುಸಲ್ಮಾನ್ ನಾಯಕನಿದ್ದಾನೆ ಹೇಳಿ? NCPಯಲ್ಲಿ ಯಾರಿದ್ದಾರೆ? ಅಥವಾ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಬಡಾಯಿ ಕೊಚ್ಚಿಕೊಳ್ಳುತ್ತೆ ಸೆಕ್ಯುಲರಿಸಂ ಪರವಾಗಿ. ರಾಷ್ಟ್ರ ಮಟ್ಟದ ಒಬ್ಬ ಮುಸ್ಲಿಂ ನಾಯಕನನ್ನ ಬೆಳೆಸೋದಕ್ಕೆ ಅವ್ರು ಏನಾದ್ರು ಕೊಡುಗೆ ಕೊಟ್ಟಿದ್ದಾರಾ? ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳಲ್ಲೂ ಅಷ್ಟೇ, ಅವರು ಎಷ್ಟೇ ಮುಸಲ್ಮಾನರ ಪರ ಅವರ ಮತ ಬ್ಯಾಂಕಿಗೆ ಲಗ್ಗೆ ಹಾಕಿ ಯಶಸ್ವಿ ಆಗ್ತಾರೆ ಅಷ್ಟೇ ಹೊರತು ರಾಷ್ಟ್ರ ಮಟ್ಟದ ಒಬ್ಬ ಕಮ್ಯುನಿಸ್ಟ್ ಮುಸ್ಲಿಂ ನಾಯಕನನ್ನ ಬೆಳೆಸೋದ್ರಲ್ಲಿ ಯಾವ ಕೊಡುಗೆ ಇದೆ ಅವರಲ್ಲಿ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಕೇರಳದ ಗವರ್ನರ್ ಆರಿಫ್ ಅಹಮದ್ ಖಾನ್ ಅವ್ರನ್ನ ಕೇರಳದ ರಾಜ್ಯಪಾಲರನ್ನಾಗಿ ಮಾಡಿದ್ರು. ಈ ಆರಿಫ್ ಅಹಮದ್ ಖಾನ್ ಕೂಡ ರಾಜೀವ್ ಗಾಂಧಿ ಅವರ ಆತ್ಮೀಯ ಒಡನಾಡಿಗಳ ಪೈಕಿ ಒಬ್ಬರಾಗಿದ್ರು. ರಾಜೀವ್ ಗಾಂಧಿ ಅವರು ಒಡ್ಡೋಲೋಕದಲ್ಲಿ ಪ್ರಮುಖರಾಗಿದ್ದವರೇ ಅರುಣ್ ನೆಹರು, ಜೊತೆಗೆ ಸತ್ಪಾಲ್ ಮಲಿಕ್ ಮುಂತಾದವರ ಜೊತೆಗೆ ಅರುಣ್ ಸಿಂಗ್, ಅರುಣ್ ನೆಹರು, ಸತ್ಪಾಲ್ ಮಲಿಕ್, ಆರಿಫ್ ಅಹಮದ್ ಖಾನ್ ಆತ್ಮೀಯ ಒಡನಾಡಿಗಳಾಗಿದ್ರು. ತದನಂತರ ತಾತ್ವಿಕ ಭಿನ್ನಾಭಿಪ್ರಾಯದಿಂದಾಗಿ ದೂರ ಸರಿದು VP ಸಿಂಗ್ ಅವರ ಆತ್ಮೀಯ ಗೆಳೆಯರಾಗಿದ್ರು, ಕಾಮ್ರೇಡ್ಗಳಾಗಿದ್ರು. ಆರಿಫ್ ಅಹಮದ್ ಖಾನ್ ಇವತ್ತು ಕೂಡ ಪಕ್ಷ ರಾಜಕಾರಣದಿಂದ ಒಂದು ಸುರಕ್ಷಿತ ಅಂತರವನ್ನು ಕಾಪಾಡಿಕೊಂಡು ನಿಷ್ಠುರವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಹೋಗ್ತಾರೆ. ಮೋದಿಯವರ ಓಲೈಕೆನೂ ಮಾಡಕ್ ಹೋಗಲ್ಲ, ಆದ್ರೆ ಅದೇ ರೀತಿ ಈ ಸೆಕ್ಯುಲರಿಸಂನ ಸೋಗಲಾಡಿತನವನ್ನು ಮಾಡಲ್ಲ. ಕೇರಳದ ರಾಜ್ಯಪಾಲರಾಗಿ ಅಲ್ಲಿನ UDF ಸರ್ಕಾರ ಅಥವಾ ಲೆಫ್ಟ್ ಫ್ರಂಟ್ ಸರ್ಕಾರಗಳ ಜೊತೆಗೆ ಆಗಾಗ್ಗೆ ಸಂಘರ್ಷ ನಡೀತಾ ಇರುತ್ತೆ ನಿಜ. ಆದ್ರೆ ಯಾರೂ ಕೂಡ ಅವರ ಪೊಲಿಟಿಕಲ್ ಇಂಟಿಗ್ರಿಟಿಯನ್ನ, ಅವರ ರಾಜಕೀಯ ಸಮಗ್ರತೆಯನ್ನು ಯಾರೂ ಪ್ರಶ್ನಿಸಿಲ್ಲ. ಅದೇ ರೀತಿ ಮೊಹಮ್ಮದ್ ನಜೀರ್, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅವರನ್ನ ಆಂಧ್ರ ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಿದ್ರು ನರೇಂದ್ರ ಮೋದಿ ಅವರು. ಅವರು ಕೂಡ ಅಷ್ಟೇ ತಮ್ಮ ನ್ಯಾಯಾಂಗೀಯ ವೃತ್ತಿ ಉದ್ದಕ್ಕೂ ಕೂಡ ಮೊದಲು ನ್ಯಾಯವಾದಿಯಾಗಿ, ತದನಂತರ ಕರ್ನಾಟಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ತಮ್ಮ ನಿಷ್ಪಕ್ಷಪಾತ ಧೋರಣೆ ಮತ್ತು ನಿಷ್ಠುರವಾದಿ ನಿಲುವಿಗೆ ಹೆಸರಾದವರು. ಪರಿಶುದ್ಧ ವ್ಯಕ್ತಿತ್ವದ ಮೊಹಮ್ಮದ್ ನಜೀರ್ ಕೂಡ ಈ ಮೋದಿ ಸರ್ಕಾರದಲ್ಲಿ ರಾಜ್ಯಪಾಲ ಹುದ್ದೆಯನ್ನು ಅಲಂಕರಿಸಿದ್ದಾರೆ.
ಆದ್ರೆ ಒಂದು ಪ್ರಶ್ನೆ, ಯಾಕೆ ಭಾರತೀಯ ಜನತಾ ಪಕ್ಷ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಅನ್ನೋದು. ಇದಕ್ಕೆ ಎಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದ ರಾಜಕೀಯ ಪರಿಸರ ಕಾರಣವೋ ಅದೇ ರೀತಿ ಭಾರತೀಯ ಮುಸಲ್ಮಾನರ ಮನೋಧರ್ಮ ಕೂಡ ಅಷ್ಟೇ. ಅವರು ಈ ಸ್ವಘೋಷಿತ ಸೆಕ್ಯುಲರ್ ಪಕ್ಷಗಳ ಪರ ಒಂದು ಕುರುಡು ನಿಷ್ಠೆಯನ್ನ ಪ್ರದರ್ಶಿಸ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲೇ ನೋಡಿ, ಎಂದಾದ್ರೂ ಕೂಡ ಒಬ್ಬ ಮುಸ್ಲಿಂ ನಾಯಕನನ್ನ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ಯಾರಾದ್ರೂ ಹೆಸರು ಸೂಚಿಸುದುಂಟಾ? ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ಈ ಸಲ ಒಬ್ಬ ಮುಸ್ಲಿಂನಾಗ್ಲಿ ಅನ್ನೋ ಧಾರಾಳತನ ಸಿದ್ದರಾಮಯ್ಯವರಲ್ಲಾಗ್ಲಿ, ಡಿ ಕೆ ಶಿವಕುಮಾರ್ ಅವರಲ್ಲಾಗ್ಲಿ ಇದೆಯಾ? ಯಾರೋ ಒಬ್ಬ ಕಿರಿಯ ತಲೆಮಾರಿನ ಮುಸ್ಲಿಂ ನಾಯಕರನ್ನ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ಕೊಳ್ತಿರ್ತಾರೆ. ಆಗಾಗ ಒಂದು ನಾಮಕವಾಸ್ತೆ ಪದವಿಯನ್ನು ಕೊಟ್ಬಿಟ್ಟು, ನಾವು ಮುಸ್ಲಿಮರು ಪರವಾಗಿದ್ದೇವೆ ಅಂತ. ಯಾಕೆ ತಮ್ಮ ಬಹುಕಾಲದ ಒಡನಾಡಿಯಾಗಿದ್ದ ಸೇಮ್ ಇಬ್ರಾಹಿಂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೇಸತ್ತು ಹೊರಗೆ ನಡೆದ್ರು. ಕರ್ನಾಟಕದ ಮುಸಲ್ಮಾನರಿಗೆ ಅತ್ಯಂತ ನಿಕಟ ಜನಸಂಪರ್ಕ ಇಟ್ಕೊಂಡು ಅನೇಕ ಬಗೆಯ ಸುಧಾರಣೆಗಳು ತಂದ ರೋಷನ್ ಬೇಗ್ ಒಂದೇ ಒಂದು ಟೀಕಾತ್ಮಕ ಮಾತು ಹೇಳಿದ್ರು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡ್ಬಿಟ್ರು, ಉಚ್ಚಾಟನೆ ಮಾಡ್ಬಿಟ್ರು. ಅದೇ ರೀತಿ ತನ್ವೀರ್ ಸೇಠ್ ಮೈಸೂರಿನ ಜನಪ್ರಿಯ ಶಾಸಕರಲ್ಲೊಬ್ರು. ಅವ್ರು ಯಾವುದೋ ಒಂದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಥಳೀಯವಾಗಿ JDS ಜೊತೆಗೆ ಒಪ್ಪಂದ ಮಾಡ್ಕೊಂಡಿರೋದಷ್ಟಕ್ಕೆ ಅವ್ರನ್ನ ಒಂಥರ ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ರು. ಇವತ್ತು ಸಿದ್ದರಾಮಯ್ಯನವರು ಒಡ್ಡೋಲಗದಲ್ಲಿ ಒಬ್ಬ ರೋಷನ್ ಬೇಗ್ ಆಗ್ಲಿ, ಸೇಮ್ ಇಬ್ರಾಹಿಂ ಆಗ್ಲಿ, ತನ್ವೀರ್ ಸೇಠ್ ಆಗ್ಲಿ, ಇಂಥ ಜನಪರ ಕಾಳಜಿಯ ನಾಯಕರಿಗೆ ಯಾರಿಗೂ ಕೂಡ ಅಲ್ಲಿ ಅವಕಾಶವೇ ಇಲ್ಲ. ಇದು ಸೆಕ್ಯುಲರ್ ರಾಜಕಾರಣದ ಇತಿಮಿತಿಗಳು. ಭಾರತದಲ್ಲಿ ಮುಸಲ್ಮಾನರ ಅನೇಕರು ಕೆಲವರು ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ಜಾಕಿರ್ ಹುಸೈನ್ ಅವರು ಗಾಂಧಿವಾದಿ, ಒಬ್ಬ ಮುಸ್ಲಿಂ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ರು, ಒಬ್ಬ ಫಿಲಾಸಫರ್ ಆಗಿದ್ರು, ಅವರೊಬ್ಬ ಸ್ಕಾಲರ್ ಆಗಿದ್ರು. ಅವರು ಜಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದ ಸಂಸ್ಥಾಪಕರ ಪೈಕಿ ಒಬ್ಬರಾಗಿದ್ರು. ಗಾಂಧೀಜಿ ಪ್ರೇರಿತ ನೈ ತಾಲೀಮ್ ಅನ್ನೋ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಹೆಣಗಾಡಿದ್ರು. ಸ್ವತಂತ್ರ ಭಾರತದ 2ನೇ ಉಪರಾಷ್ಟ್ರಪತಿ ಮತ್ತು 3ನೇ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ರು. ದುರದೃಷ್ಟವಶಾತ್ ಅವರು ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗಲೇ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಸಾವನ್ನಪ್ಪಿದ್ರಿಂದ ತೆರವಾಗಿತ್ತು. ಅದಾದ ನಂತರ ಫಕ್ರುದ್ದೀನ್ ಅಹಮದ್ ಅವರು ಇಂದಿರಾ ಗಾಂಧಿ ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವರಾಗಿದ್ರು. ಅಸ್ಸಾಂ ಮೂಲದ ಫಕ್ರುದ್ದೀನ್ ಅಲಿ ಅಹಮದ್. ಆದರೆ ಅವ್ರಿಗೂ ಕೂಡ ವಿಪರ್ಯಾಸ ಅಂತಂದ್ರೆ, ಇಂದಿರಾ ಗಾಂಧಿಯವರು 1975ರ ಜೂನ್ 25ರಂದು ತುರ್ತು ಪರಿಸ್ಥಿತಿ ಹೇರುವಾಗ ಆ ಸುಗ್ರೀವಾಜ್ಞೆಗೆ ಗತ್ಯಂತರವಿಲ್ಲದೆ ಸಹಿ ಹಾಕುವಂತ ದುರದೃಷ್ಟ ಅವ್ರದ್ದಾಗಿತ್ತು. ಹೀಗಾಗಿ ಫಕ್ರುದ್ದೀನ್ ಅಲಿ ಅಹಮದ್ ವ್ಯಕ್ತಿಗತ ತುಂಬಾ ನಿಷ್ಠಾವಂತ ಕಾಂಗ್ರೆಸ್ ನಾಯಕರಾಗಿದ್ರು. ಅವರ ದೇಶ ಪ್ರೇಮ ಕೂಡ ಪ್ರಶ್ನಾತೀತವಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರವನ್ನ ಧಿಕ್ಕರಿಸೋ ಚೈತನ್ಯ ಅವರಲ್ಲಿ ಇರಲಿಲ್ಲ. ಅದಾದ ನಂತರ ಭಾರತ ಕಂಡ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿ ಅಂದ್ರೆ ಹಿರಿಯ ವಿಜ್ಞಾನಿ ಮತ್ತು ತಂತ್ರಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿಸಿದ್ದು ಕಾಂಗ್ರೆಸ್ ಪಕ್ಷ ಅಥವಾ ಇತರೆ ಯಾವುದೇ ಸೆಕ್ಯುಲರ್ ಮೈತ್ರಿಕೂಟ ಅಲ್ಲ. ವಾಜಪೇಯಿ ನೇತೃತ್ವದ NDA ಸರ್ಕಾರದಲ್ಲಿ ಡಾಕ್ಟರ್ APK ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದ್ರು. ಇದುವರೆಗೂ ರಾಷ್ಟ್ರಪತಿಗಳಾದವ್ರ ಪೈಕಿ ಇಡೀ ರಾಷ್ಟ್ರಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ತಮ್ಮ ಸರಳತೆ, ತಮ್ಮ ವಿದ್ವತ್ತು, ತಮ್ಮ ವಾಕ್ಚಾತುರ್ಯ ಮತ್ತು ಅತ್ಯಂತ ಸಹಜವಾದ ಸಾರ್ವಜನಿಕ ನಡವಳಿಕೆಯಿಂದಾಗಿ ಒಬ್ಬ ಆದರ್ಶಪ್ರಾಯರಾದ ಅತ್ಯಂತ ಜನಪ್ರಿಯರಾದ ರಾಷ್ಟ್ರಪತಿ ಅಂದ್ರೆ APJ ಅಬ್ದುಲ್ ಕಲಾಂ. ಇದನ್ನು ಬಿಟ್ರೆ ಉಳಿದಂತೆ ರಾಷ್ಟ್ರಭಕ್ತ ಮುಸಲ್ಮಾನ ಅಂತ ಸ್ವೀಕರಿಸಲೇ ಇಲ್ಲ. ಅವ್ರಿಗೆ ಕೊಡಬೇಕಾದ ಅವರ ಕೊಡುಗೆಗಳನ್ನ ಯಾರು ಕೂಡ ಸ್ಮರಿಸ್ಕೊಳ್ಳೋದೇ ಇಲ್ಲ. ಅವ್ರ ಬಗ್ಗೆ ಏನೇ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳ ನಾಯಕರು ಮಾತಾಡ್ತಾರೆ ಹೊರತು ಭಾರತೀಯ ಮುಸಲ್ಮಾನರು ಕೂಡ ಅವ್ರನ್ನ ತಮ್ಮವರಾಗಿ ಸ್ವೀಕರಿಸಲಿಲ್ಲ. ಇವತ್ತು ಮುಸ್ಲಿಂ ಸಮುದಾಯ ಕೌಲುದಾರಿಯಲ್ಲಿ ನಿಂತುಬಿಟ್ಟಿದೆ. ಅವರೆಲ್ಲ ತಮ್ಮದೇ ಆದ ರಾಷ್ಟ್ರ ಮಟ್ಟದ ಮೇರು ವ್ಯಕ್ತಿತ್ವದ ಒಬ್ಬ ರಾಜಕೀಯ ನಾಯಕರನ್ನ ರೂಪಿಸ್ಕೊಳ್ಳೋದ್ರ ಬದಲು, ಬೆಳೆಸೋದ್ರ ಬದಲು ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳ ಒತ್ತಿ ಆಳುಗಳ ತರ ಹೋಗ್ಬಿಟ್ಟಿದ್ದಾರೆ. ಗುಲಾಮನಿಷ್ಠ ಪ್ರದರ್ಶಿಸಬೇಕಾದ ಒಂದು ಅಸಹಾಯಕತೆಯನ್ನು ತಮ್ಮ ಮೇಲೆ ತಾವೇ ಆಹ್ವಾನಿಸ್ಬಿಟ್ಟಿದ್ದಾರೆ. ಈಗ 2 ವರ್ಷಗಳ ಹಿಂದೆ ಮೋದಿಯವರು ಪಸ್ಮಂದ ಮುಸಲ್ಮಾನರ ಬಗ್ಗೆ ಮಾತಾಡಿದಾಗ, ಮುಸಲ್ಮಾನರಲ್ಲಿರೋ ಶೋಷಿತ ವರ್ಗಗಳಿಗೆ ಮಾತಾಡಿದಾಗ ಯಾವ ಮುಸ್ಲಿಂ ನಾಯಕ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲೇ ಇಲ್ಲ. ಅವರು ಕಳೆದ 10 ವರ್ಷಗಳಲ್ಲಿ ಜಾರಿಗೊಳಿಸಿದ ಯಾವುದೇ ಜನಕಲ್ಯಾಣ ಯೋಜನೆಯಲ್ಲಿ ಅವ್ರಿಗೆ ಯಾವುದೇ ಧಾರ್ಮಿಕ ತಾರತಮ್ಯ ಮಾಡದೆ ಅವರಿಗೆ ಎಲ್ಲ ಬಗೆಯ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಿದ್ರು ಕೂಡ ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದಾಗಲೂ ಕೂಡ ಇದು ಭಾವಿಕತೆಯ ಸಂಕೇತ ಅಂತ ಮೋದಿಯವರು ಒಂದು ಸಕಾರಾತ್ಮಕ ಸಂದೇಶ ಕೊಟ್ಟಾಗಲೂ ಕೂಡ ಸ್ಪಂದಿಸ್ತಾ ಇಲ್ಲ. ಭಾರತೀಯ ಮುಸಲ್ಮಾನರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿ ಬಂದಿದೆ. ಈ ಸೆಕ್ಯುಲರ್ ಪಕ್ಷಗಳ ಸೋಗಲಾಡಿತನವನ್ನು ಧಿಕ್ಕರಿಸಿ ಮುಖ್ಯವಾಹಿನಿಗೆ ಬರಬೇಕು.
ತಾವು ಪ್ರಸಕ್ತ ರಾಜಕೀಯ ಆಗು ಹೋಗುಗಳ ಬಗ್ಗೆ ನಿಷ್ಪಕ್ಷಪಾತವಾಗಿ ತಮ್ಮಲ್ಲೇ ತಾವು ಆಲೋಚನೆ ಮಾಡಬೇಕು. ಎಲ್ಲಿವರೆಗೂ ಧರ್ಮಗುರುಗಳ ಕಪಿಮುಷ್ಟಿಯಲ್ಲಿ ಇರ್ತೀವೋ ಅಲ್ಲಿವರೆಗೂ ಈ ಭಾರತ ದೇಶ ಅನ್ನೋ ಒಬ್ಬ ಸ್ವತಂತ್ರ ಜಾತ್ಯತೀತ ಅಂದ್ರೆ ಧರ್ಮ ನಿರಪೇಕ್ಷಿತ ಪ್ರಜಾತಂತ್ರ ಗಣರಾಜ್ಯದಲ್ಲಿ ಅವರು ಮುಖ್ಯವಾಹಿನಿಗೆ ಬರೋದೇ ಕಷ್ಟವಾಗಿ ಹೋಗ್ತದೆ. ಎಲ್ಲಿವರೆಗೆ ನೀವು ಈ ತರ ಗುಂಪಾಗಿ ವೋಟ್ ಬ್ಯಾಂಕ್ ಆಗಿ, ಅದು ಇತ್ತೀಚೆಗೆ ಲವ್ ಜಿಹಾದ್ ಅನ್ನೋ ಒಂದು ಅಪಾಯಕಾರಿ ಪದ ಬಳಕೆ ಶುರು ಮಾಡ್ಬಿಟ್ಟಿದ್ದಾರೆ. ದಯಮಾಡಿ ಮುಸಲ್ಮಾನ್ ಬಾಂಧವರು, ಅವರಲ್ಲೂ ಕೂಡ ಇವತ್ತು ಸುಶಿಕ್ಷಿತ ಮಧ್ಯಮ ವರ್ಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಜಾಗತೀಕರಣದ ಯುಗದಲ್ಲಿ ಮುಸಲ್ಮಾನರು, ಅನೇಕರು ಪ್ರತಿಭಾಶಾಲಿ ಮುಸಲ್ಮಾನರು ತಂತ್ರಜ್ಞಾನ, ವಿಜ್ಞಾನ, ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ರಂಗಗಳಲ್ಲಿ ತಮ್ಮ ಹೆಸರು ಮಾಡಿದ್ದಾರೆ. ಅಂಥವರೆಲ್ಲ ಮುಂಚೂಣಿಗೆ ಬರಬೇಕು. ಮತ್ತು ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಮುಸ್ಲಿಮರ ಪರವಾಗಿ ಸ್ವತಂತ್ರವಾಗಿ ಧ್ವನಿ ಎತ್ತಬೇಕು. ಇಲ್ಲದೆ ಹೋದ್ರೆ ಭಾರತೀಯ ಮುಸಲ್ಮಾನರ ತಬ್ಬಲಿತನ ಹೀಗೆ ಮುಂದುವರಿತಾ ಹೋಗುತ್ತೆ. ನಾವು ರಾಜಕೀಯವಾಗಿ ಒಂದು ಪ್ರತ್ಯೇಕ ಅಸ್ತಿತ್ವದ ಬದಲು ಇತರರಂತೆ ನಾವು ಕೂಡ ಸಾಮಾಜಿಕ ನ್ಯಾಯದ ರಾಜಕಾರಣ, ಪ್ರಜಾಪ್ರಭುತ್ವದ ರಾಜಕಾರಣವನ್ನ ಸಕಾರಾತ್ಮಕವಾಗಿ ಬೆಂಬಲಿಸೋ ಒಂದು ಹೊಸ ರಾಜಕೀಯ ಪರಿಭಾಷೆಯನ್ನ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಜಾಗೃತಿಯನ್ನ ಭಾರತೀಯ ಮುಸಲ್ಮಾನ್ ಬಾಂಧವರು ರೂಢಿಸಿಕೊಳ್ಳಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ತಬ್ಬಲಿಗಳಾದ ಮುಸಲ್ಮಾನರು ಹೇಳಿಕ್ಕೂ ಕೂಡ ವಿಷಾದವಾಗುತ್ತೆ, ದುಃಖವಾಗುತ್ತೆ. ನಮಸ್ಕಾರ.